ನಮಸ್ಕಾರ ವಿದ್ಯಾರ್ಥಿಗಳೇ. ನಾನು ಇವತ್ತಿನ ತರಗತಿಯಲ್ಲಿ ಕೆಸೆಟ್ ಎಕ್ಸಾಮ್ ಏನಿದೆಯಲ್ಲ ಆ ಪರೀಕ್ಷೆಯಲ್ಲಿ ಇನ್ನೂ 2 ದಿನ ಬಿಟ್ಟಿರ್ತಕ್ಕಂತಹ ಕೆಸೆಟ್ ಪರೀಕ್ಷೆಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಆ ಪರೀಕ್ಷೆ ಅಲ್ಲಿ ಬರೆಯಬೇಕಾದ್ರೆ ಅಲ್ಲಿರ್ತಕ್ಕಂತಹ ಏನಪ್ಪ ಅಂದರೆ ಡ್ರೆಸ್ ಕೋಡ್ ಏನು ಮತ್ತು ಅಲ್ಲಿರ್ತಕ್ಕಂತಹ ನೀವು ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಏನಪ್ಪ ಅಂದರೆ ಕೆಲವೊಂದು OMRನ ಸೂಚನೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅಷ್ಟು ನೋಡಿ ಅಲ್ಲಿರ್ತಕ್ಕಂಥ ಎಕ್ಸಾಮ್ ಹಾಲ್ನಲ್ಲಿ ಏನೇನು ಹಲೋ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಫಸ್ಟು ಸಿಂಪಲ್ ಕ್ಲಾತ್ಸ್ ಅಂತ ಹಾಕೋಣ, ಅಂದರೆ ನೀವು ಸರಳ ಉಡುಪುಗಳನ್ನು ಹಾಕೊಂಡು ಹೋಗಬೇಕು. ಯಾವುದೇ ರೀತಿಯಾಗಿರ್ತಕ್ಕಂತಹ ಫುಲ್ ತೋಳಿನ ಡ್ರೆಸ್ಸಸ್ ಕೂಡ ಆಗಿರ್ಬೋದು ಅಲ್ಲಿ ಪರೀಕ್ಷೆ ಎಕ್ಸಾಮ್ಗೆ ಏನಪ್ಪ ಅಂದರೆ ಪ್ರವೇಶ ಇರುವುದಿಲ್ಲ, ಅಂದರೆ ಎಂಟ್ರಿ ಇರುವುದಿಲ್ಲ ಅಂತ ಹೇಳ್ತೀನಿ. ಸೊ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನೀವು ಟಿ ಶರ್ಟ್ ಕೂಡ ಹಾಕೊಂಡು ಹೋದ್ರು ಓಕೆ, ಅಂದರೆ ನಿಮ್ಮ ಹಾಫ್ ತೋಳು ಇರ್ತಕ್ಕಂಥ ಏನಪ್ಪ ಅಂದರೆ ಟಿ ಶರ್ಟ್ ಆಗಿರ್ಬೋದು ಮತ್ತು ಶರ್ಟ್ ಆಗಿರ್ಬೋದು ಹಾಕೊಂಡು ಹೋಗ್ಬೋದು. ಮತ್ತು ಎರಡನೇದು ಏನಪ್ಪ ಅಂದರೆ ಕ್ಯಾರಿ 2 or 3 ಪೆನ್ಸ್ ಸೇಮ್ ಟೈಪ್. ನೀವು ಏನಪ್ಪ ಅಂದರೆ ಈಗ ನೀವು OMR ಸೀಟ್ ಬರಿತಿದ್ದೀರಲ್ಲ, ಅಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ನೀವು ಯಾವುದೇ ಎಕ್ಸ್ಪ್ಲನೇಷನ್ ಎಕ್ಸಾಮ್ ಅಲ್ಲದು, ನೀವು KCET ಬರೆಯೋದು ಕೇವಲ ಏನಪ್ಪ ಅಂದರೆ OMRನಲ್ಲಿ ಏನಪ್ಪ ಅಂದರೆ ಟಿಕ್ ಹಾಕೋದ್ರಿಂದ ನೀವು 2 ಅಥವಾ 3 ಒಂದೇ ಕಂಪ್ನಿಯ ಸೇಮ್ ಪೆನ್ನನ್ನು ಏನು ಮಾಡಬೇಕಪ್ಪ ಅಂದರೆ ಬಾಲ್ ಫೈ ಪೆನ್ ಅಂದರೆ ಬ್ಲ್ಯಾಕ್ ಆರ್ ಬ್ಲೂ ಪೆನ್ನನ್ನು ನೀವು ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟು ಕೀಪ್ ಅಡ್ಮಿಟ್ ಕಾರ್ಡ್ ರೆಡಿ. ನೀವು ಫಸ್ಟು ಏನಪ್ಪ ಅಂದರೆ ಅಡ್ಮಿಟ್ ಕಾರ್ಡ್ ಏನು ಪ್ರವೇಶ ಪತ್ರ ಅನ್ನೋದು ಇದೆಯಲ್ಲ, ಹಾಲ್ ಟಿಕೆಟ್ ಅಂತವಲ್ಲ, ಅದನ್ನು ನೀವು ರೆಡಿ ಮಾಡಿ ಫಸ್ಟು ಇಟ್ಕೊಳ್ರಿ. ಅದು ಕಲರ್ ಜೆರಾಕ್ಸ್ ಆಗಿರ್ಬೋದು ಅಥವಾ ನಾರ್ಮಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು. ಆದರೆ ಅಲ್ಲಿ ನೀವು ಮೇನ್ ಆಗಿರ್ತಕ್ಕಂಥ ಪೇಜಸ್ ಏನಿದೆಯೋ ಸ್ಕ್ಯಾನ್ ಕೋಡ್ ಆಗಿರ್ಬೋದು, ನಿಮ್ಮ ಫೋಟೋ ಮತ್ತು ಎಕ್ಸಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಮೇಲ್ವಿಚಾರಕರ ಸಹಿ ಏನಿದೆಯೋ ಅದಕ್ಕಿರ್ತಕ್ಕಂಥ ಮೇನ್ ಪೇಜ್ ಇದೆಯಲ್ಲ, ಅದನ್ನು ನೀವು ಪ್ರಮುಖವಾಗಿ ಎಕ್ಸಾಮ್ಗೆ ತೆಗೆದುಕೊಂಡು ಹೋಗಲೇಬೇಕಾಗುತ್ತದೆ. ಅದಕ್ಕಾಗಿ ನೀವು ಅದನ್ನು ಫಸ್ಟು ರೆಡಿ ಮಾಡಿ ಇಟ್ಕೋಬೇಕು. ತದನಂತರ ರೀಚ್ ಸೆಂಟರ್ ಅರ್ಲಿ ಅನ್ನೋದಾದರೆ ಅಲ್ಲಿ ಆಲ್ರೆಡಿ ನಿಮಗೆ ಏನಪ್ಪ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಏನೊಂದು ಎಕ್ಸಾಮ್ ಸೆಂಟರ್ಗೆ 1 or 2 ಅವರು ನೀವು ಬೇಗನೆ ಬರಲಿ ಅಂತ. ಯಾಕೆಂದರೆ ಅಲ್ಲಿ ನೀವು ಎಕ್ಸಾಮ್ ಬರೆಯೋಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಫಸ್ಟು ಎಕ್ಸಾಮ್ ಕೇಂದ್ರದ ಇರ್ತಕ್ಕಂಥ ನಿಮ್ಮ ಕೇಂದ್ರದ ಹೊರಗಡೆ ಫಸ್ಟು ವೆರಿಫಿಕೇಷನ್ ಮಾಡ್ತಾರೆ. ನಿಮ್ಮ ಸ್ಕ್ಯಾನ್ ಕೋಡ್ ಹಿಡಿದು ನಿಮ್ಮ ತಂಬನ್ನು ತಗೊಂತಾರೆ. ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ನೀವು ಹಾಕಿರ್ತಕ್ಕಂಥ ಎಕ್ಸಾಮ್ ಡೀಟೇಲ್ಸ್ ಎಲ್ಲ ಕೊಡುತ್ತೆ, ಹೌದು ನೀವು ಹೌದು ಅಲ್ಲ ಅಂತ ಕನ್ಫರ್ಮ್ ಮಾಡ್ತೀರಿ. ಜೊತೆಗೆ ಅಲ್ಲಿ ನಾನು ಹೇಳಿದೆ ಮೇನ್ ಆಗಿರ್ತಕ್ಕಂಥ 1 ID ಪ್ರೂಫ್ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ 1 ID ಪ್ರೂಫನ್ನು ನೀವು ತೆಗೆದುಕೊಂಡಲೇ ಹೋಗಬೇಕಾಗಿದೆ. ಯಾವ ರೀತಿ ಇರ್ತಕ್ಕಂತಹ ID ಪ್ರೂಫ್ ಅನ್ನೋದಾದರೆ ನಿಮ್ಮಲ್ಲಿರ್ತಕ್ಕಂಥ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಏನಪ್ಪ ಅಂದರೆ ಪಾನ್ ಕಾರ್ಡ್ ಆಗಿರ್ಬೋದು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಮತ್ತು ನೀವು ಹಿಂದಿನ ಎಕ್ಸಾಮ್ನಲ್ಲಿ ಏನು PUC ಸೆಕೆಂಡ್ ಇಯರ್ ಎಕ್ಸಾಮ್ ಬರೆದಿದ್ದೀರೋ ಹಾಲ್ ಟಿಕೆಟ್ ಏನಾದರೂ ಇದ್ದರೂ ಕೂಡ ಆ ಪ್ರೂಫನ್ನು ಓದಬೇಕು. ಏನಪ್ಪ ಅಂದರೆ ಆ ಪ್ರವೇಶ ಕೇಂದ್ರಕ್ಕೆ ಒಯ್ಯಬೇಕು. ಯಾಕಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಜೊತೆಗೆ ಪ್ಲಸ್ ನಿಮ್ಮಿರ್ತಕ್ಕಂಥ ಒಂದು ID ಪ್ರೂಫನ್ನು ಒಯ್ಯಲೇಬೇಕಾಗುತ್ತದೆ. ಅದು ID ಪ್ರೂಫು ಯಾವುದೇ ರೀತಿಯ ಜೆರಾಕ್ಸ್ ಒಯ್ಯೋದಿಲ್ಲ, ಅದು ಒರಿಜಿನಲ್ ಆಗಿರಬೇಕು. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನೀವೆಲ್ಲರೂ ಏನಪ್ಪ ಅಂದರೆ ಮೇನು ಆಧಾರ್ ಕಾರ್ಡು ಎಲ್ಲರಲ್ಲೂ ಇದ್ದೇ ಇರುತ್ತೆ. ಸೊ ಅದನ್ನು ಒಯ್ದರೆ ಸಾಕು, ನಿಮಗೆ ಆ ಎಕ್ಸಾಮ್ನಲ್ಲಿ ಅಲೋ ಇರುತ್ತೆ. ನಾನು ಹೇಳಿದಿಲ್ಲ, ಇವು ಪ್ರಮುಖವಾಗಿರ್ತಕ್ಕಂಥ ನೀವು ಎಕ್ಸಾಮ್ ಒಳಗಡೆ ಏನೇನು ಅಲೋ ಅಂದರೆ ಸಾಮಾನ್ಯ ಉಡುಪು ಏನು ಹಾಕೊಂಡು ಹೋಗು, ಟಿ ಶರ್ಟ್ ಹಾಫ್ ತೊಳಿಂದು ಪ್ಲಸ್ ಪೆನ್ನು, ಅಡ್ಮಿಟ್ ಕಾರ್ಡು, ID ಪ್ರೂಫು, ಇವು ಪ್ರಮುಖವಾಗಿರ್ತಕ್ಕಂಥ ಆ ಎಕ್ಸಾಮ್ನಲ್ಲಿ ಅಲೋ ಇರ್ತಕ್ಕಂಥದ್ದು ಅಂತ ನಾನು ಹೇಳ್ತೀನಿ. ಜೊತೆಗೆ ಒಳಗೆ ಹೋದ ನಂತರ ನಿಮ್ಗೇನು ಕೊಡ್ತಾರೆ, ಕ್ವಶನ್ ಬುಕ್ಲೆಟ್ ಕೊಡೋಕ್ಕಿಂತ ಮುಂಚೆ ಒಂದು OMR ಸೀಟ್ ಅಂದರೆ ಆನ್ಸರ್ ಸೀಟ್ ಕೊಡ್ತಾರೆ. ಆ ಆನ್ಸರ್ ಶೀಟ್ನಲ್ಲಿ ನೀವು ಪ್ರಮುಖವಾಗಿರ್ತಕ್ಕಂಥ ಗಮನಿಸಬೇಕಾಗಿದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಟೆನ್ಷನ್ನಲ್ಲಿ ಸ್ಪೀಡಾಗಿ ನೀವು ಅಲ್ಲಿ ಕ್ವಶನ್ ಬುಕ್ಲೆಟ್ ನಂಬರ್ ಆಗಿರ್ಬೋದು, ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು ಅಥವಾ ರೋಲ್ ನಂಬರ್ ಅಂತೀವಲ್ಲ ಆ ನಂಬರ್ ಆಗಿರ್ಬೋದು, ಮತ್ತು ಅಲ್ಲಿ ಕೆಳಗೆ ಏನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಸೈನ್ ಅಂದರೆ ನೀವು ಕ್ಯಾಂಡಿಡೇಟ್ ಸೈನ್ ಏನಿರುತ್ತೋ ಅದನ್ನು ಸರಿಯಾಗಿ ನೀವು ತುಂಬಲೇಬೇಕಾಗುತ್ತದೆ. ಅಂದರೆ ನೀಟಾಗಿ ನೋಡಬೇಕು. ಮತ್ತು ಅಲ್ಲಿ ಏನಪ್ಪ ಅಂದರೆ ಡಾಟನ್ನು ಸೇವ್ ಮಾಡೋದಿರುತ್ತಲ್ಲ ಅದನ್ನು ಕರೆಕ್ಟಾಗಿ ಮಾಡಬೇಕು. ಫಸ್ಟು ನಿಮ್ಮ ನಂಬರ್ ಏನಿರುತ್ತೋ ರೋಲ್ ನಂಬರ್ ಅಂತ ರಿಜಿಸ್ಟರ್ ನಂಬರ್ ಅಂತಲ್ಲ, ಆ ರಿಜಿಸ್ಟರ್ ನಂಬರಲ್ಲಿ ನೀವೇ ತುಂಬಬೇಕಾಗುತ್ತದೆ. ಒಂದನೇದು ನಿಮ್ಮದು ರಿಜಿಸ್ಟರ್ ನಂಬರಲ್ಲಿ ಅಥವಾ 3 or 2 ಅಂದರೆ ಅಲ್ಲಿ 2 ನಂಬರಿನ ಏನಪ್ಪ ಅಂದರೆ OMR ಆಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಡಾಟನ್ನು ಹುಡುಕಿ ನೀಟಾಗಿ ಹಾಕಬೇಕಾಗುತ್ತದೆ. ನೀವೇನಾದರೂ ಅರ್ಜೆಂಟ್ ಮಾಡಿದರೆ ಸೊ ಅಲ್ಲಿ ಯಾವುದೇ ರೀತಿಯಂಥ ವೈಟ್ನವರು ಅವ್ರು ಏನಪ್ಪ ಅಂದರೆ ಕಳಿಸೋದಿಲ್ಲ. ಹಾಗಾಗಿ ನೀವು ಏನಾದರೂ ಫಸ್ಟು ತಗೊಂಡು ನೀಟಾಗಿ ನಿಮ್ಗೇನಾದರೂ ಗೊತ್ತಾಗಿದೆ ಪರೀಕ್ಷೆ ಎಕ್ಸಾಮ್ನಲ್ಲಿ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಮೇಲ್ವಿಚಾರಕರನ್ನು ಕೇಳಬೇಕು. ಮತ್ತು ಅಕ್ಕಪಕ್ಕ ಇರ್ತಕ್ಕಂತಹ ನಿಮ್ಮ ಸ್ನೇಹಿತರು ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಸ್ಟೂಡೆಂಟ್ಗಳನ್ನು ಕೇಳುವ ಹಾಗಿಲ್ಲ, ಅದು ಸೂಚನೆಗಳಲ್ಲಿ ಇದೆ. ಜೊತೆಗೆ ಯೂಸ್ ಬ್ಲೂ ಆರ್ ಬ್ಲ್ಯಾಕ್ ಏನಪ್ಪ ಅಂದರೆ ಪೆನ್ ಓನ್ಲಿ. ಅಲ್ಲಿ ನೀವು
ಒ ಎಮ್ ಆರ್ ಸೀಟ್ನಲ್ಲಿ ತುಂಬಬೇಕಾದ್ರೆ ಶೇಡ್ ಮಾಡಬೇಕಾದ್ರೆ ಆ ಡಾಟನ್ನು ನೀವು ಫಸ್ಟು ಬ್ಲೂ ಆರ್ ಬ್ಲ್ಯಾಕ್ ಪೆನ್, ಅದು ಬಾಲ್ ಪೆನ್ ಅಷ್ಟೇ ಒಯ್ಯಬೇಕು. ಯಾವುದೇ ಜೆಲ್ಲಿಂಕ್ ಅಂದರೆ ಜೆಲ್ಲಿಂಕನ್ನು ಒಯ್ಯೋದಿಲ್ಲ. ಬೇರೆ ಇರ್ತಕ್ಕಂಥ ರೋಲರ್ ಬಾಲ್ ಪೆನ್ ಅಂತ ಇರ್ತಾವಲ್ಲ ಅವನು ಕೂಡ ಅಲ್ಲಿ ಯೂಸ್ ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ಎಕ್ಸ್ಪ್ಲನೇಷನ್ ಅಂದರೆ ವಿವರಣೆ ಬರೆಯುವಂತಿಲ್ಲ. ಅಲ್ಲಿ ನೀವೇನು ಸ್ಕ್ಯಾನ್ ಮಾಡ್ತಾರಲ್ಲ ಒ ಎಮ್ ಆರು, ಅದು ಎಫೆಕ್ಟಿವ್ ಆಗಿರ್ತಕ್ಕಂಥ ಪೆನ್ಗಳು ಅಂದರೆ ಬಾಲ್ ಪಾಯಿಂಟ್ ಪೆನ್ ಆಗಿರ್ತದೆ. ಹಾಗಾಗಿ ಅದು ಪ್ರಮುಖವಾಗಿರ್ತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಇರಬೇಕು ಅಂತ ಹೇಳ್ತೀನಿ. ಜೊತೆಗೆ ಅಲ್ಲಿ ಡಾಟನ್ನು ಕಂಪ್ಲೀಟ್ಲಿ ಫಿಲ್ ಇನ್ ದ ಸರ್ಕಲ್. ನೀವು ಸರಿಯಾಗಿರ್ತಕ್ಕಂಥ ಉತ್ತರ ಏನಿರುತ್ತೋ ಸೊ ಅಲ್ಲಿ ನೀವು ಡಾಟ್ಗಳನ್ನು ಏನು ಮಾಡಬೇಕಪ್ಪ ಅಂದರೆ ನೀಟಾಗಿ ಸೇಲ್ ಮಾಡಬೇಕಾಗುತ್ತೆ. ಇದನ್ನು ಈ ಥರ ಅರ್ಧಂಬರ್ಧ ಹಾಕೋದು ಹಿಂಗೆ ಮಾಡಿದರೆ ನೀವು ಏನಪ್ಪ ಅಂದರೆ ಅದಕ್ಕೆ ಅವರು ಕೌಂಟ್ ಸಿಗೋಲ್ಲ. ಸೊ ಅದು ಮೈನಸ್ ಆಗುತ್ತೆ. ನಿಮಗೇನಾದರೂ ಆ ಪ್ರಶ್ನೆಗೆ ಉತ್ತರ ಸರಿಯಾದರೆ ಆ ಸೇಲ್ಡನ್ನು ಫುಲ್ಲಾಗಿ ನೀವು ತುಂಬಬೇಕಾಗುತ್ತದೆ. ಜೊತೆಗೆ ಫಿಲ್ನಿಂದ ಕ್ವಶನ್ ಪೇಪರ್ ಬುಕ್ಲೆಟ್ ಇನ್ ಸೀರಿಯಲ್ ನಂಬರ್. ನಿಮ್ಮ ಕ್ವಶನ್ ಪೇಪರ್ ಬುಕ್ಲೆಟ್ ನಂಬರ್ ಏನಿದೆಯೋ ಅದನ್ನು ಆ ಒ ಎಮ್ ಆರ್ ಸೀಟ್ನಲ್ಲಿರ್ತಕ್ಕಂಥದ್ದು ತುಂಬಬೇಕಾಗುತ್ತದೆ. ನೋಡ್ಕೊಂಡು ಸರಿಯಾಗಿ ಏನಂತಂದರೆ ಫಿಲ್ ಮಾಡಬೇಕಾಗುತ್ತದೆ. ಜೊತೆಗೆ ಯುವರ್ ಒ ಎಮ್ ಆರ್ ಆನ್ಸರ್ ಸೀಟ್ ರೈಟ್ ಎ ರಿಜಿಸ್ಟರ್ ನಂಬರ್ ಇನ್ ಕರೆಕ್ಟ್ಲಿ. ನೀವು ಕೊಟ್ಟಿರ್ತಕ್ಕಂಥ ಆ ರೂಮಿನಲ್ಲಿ ಏನು ಸೆಂಟ್ರ್ ನಿಮಗೆ ಬಿದ್ದಿದೋ, ಯಾವ ರೂಮು ಅಥವಾ ಎಷ್ಟನೇ ಬೆಂಚು, ಜೊತೆಗೆ ನಿಮ್ಮ ನಂಬರ್ ಅಲ್ಲಿ ಏನಪ್ಪ ಅಂದರೆ ಆ ರಿಜಿಸ್ಟರ್ ನಂಬರ್ನ ನಿಮ್ಮದು ಏನಪ್ಪ ಅಂದರೆ ಕೊಟ್ಟಿರ್ತಾರೆ ಒ ಎಮ್ ಆರ್ ಸೀಟು. ಅಲ್ಲಿ ನೀವು ಪದೇ ಏನಪ್ಪ ಅಂದರೆ ಒಂದು ಸಲ ಅಥವಾ 2 ಸಲ ಬಿಟ್ಟು ಏನಂದರೆ ಕರೆಕ್ಟಾಗಿ ನಿಮ್ಮ ಒ ಎಮ್ ಆರ್ ಸೀಟಲ್ಲಿರ್ತಕ್ಕಂಥ ನಿಮ್ಮ ರಿಜಿಸ್ಟರ್ ನಂಬರ್ ಕರೆಕ್ಟ್ ಇದೆಯಾ, ಕ್ವಶನ್ ಬುಕ್ಲೆಟ್ ಇದೆಯಾ, ನಂಬರ್ ಇದೆಯಾ, ಅಲ್ಲ ರೀತಿಯಾಗಿರ್ತಕ್ಕಂಥದ್ದು ನೀವು ಚೆಕ್ ಮಾಡಲೇಬೇಕಾಗುತ್ತದೆ. ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟರ್ ನಂಬರು ನೀಟಾಗಿ ಅಲ್ಲಿ ಹಾಕಿ. ಸೊ ಮತ್ತು ಅಲ್ಲಿನೊಂದು ಒ ಎಮ್ ಆರ್ ಸೀಟ್ನಲ್ಲಿ ಬರ್ತಕ್ಕಂಥದ್ದು ಪ್ರಮುಖವಾಗಿ ಏನಪ್ಪ ಅಂದರೆ ಅಲ್ಲಿ ನಿಮ್ಮ ಹೆಸರು ಬರಬೇಕಾಗುತ್ತದೆ. ಏನು ಅನ್ನೋದಾದರೆ ಬಿಗ್ ಲೆಟರ್ನಲ್ಲಿ ಉದಾಹರಣೆ ನಿಮ್ಮ ಹೆಸರು ಏನಿದೆಯೋ SLC ಮಾರ್ಕ್ಸ್ ಕಾರ್ಡ್ ಟು ಇನ್ನೇನು ಸೆಕೆಂಡ್ ಪಿ ಸಿ ಎಕ್ಸಾಮ್ನಲ್ಲಿ ನಿಮ್ಮ ಏನಾಗಿರ್ತಕ್ಕಂಥ ಫುಲ್ ನೇಮ್ ಇದೆಯೋ ಅದನ್ನು ಬಿಗ್ ಲೆಟರ್ಸ್ನಲ್ಲಿ ಬರೀಬೇಕಾಗುತ್ತದೆ. ಬಿಗ್ ಲೆಟರ್ಸಲ್ಲಿ ಬರೆದ್ರೆ ಬರೆದು ಮತ್ತು ಅಲ್ಲಿ ಕೆಳಗೂ ಕೂಡ ನಿಮ್ಮ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್, ಕ್ವಶನ್ ಬುಕ್ಲೆಟ್ ನಂಬರ್ ಆಗಿರ್ಬೋದು ಮತ್ತು ನಿಮ್ಮ ಸಹಿ ಏನಿದೆಯೋ ಅದನ್ನು ನೀಟಾಗಿ ಕರೆಕ್ಟಾಗಿ ಏನಪ್ಪ ಅಂದರೆ ಬರೀಬೇಕಾಗತ್ತೆ ಅಂತ ಹೇಳ್ತೀನಿ. ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಏನು ಕೆಸೆಟ್ ಎಕ್ಸಾಮ್ ಬರ್ತಿದ್ರು ಎಲ್ಲ ವಿದ್ಯಾರ್ಥಿಗಳು, ಇನ್ನೇನು 2-3 ಡೇಸಲ್ಲಿ ಇದೆಯಲ್ಲ ಎಕ್ಸಾಮು. ಹಾಗಾಗಿ ನೀವು ಪ್ರಮುಖವಾಗಿ ಮನೆಯಲ್ಲೇ ಇವನ್ನೆಲ್ಲ ತಯಾರು ಮಾಡ್ಕೋಬೇಕು. ಏನು ಅಲ್ಲಿ ಏನಾದರೂ ವಾಚು ಆಗಿರ್ಬೋದು ಅಲೌಡ್ ಇರೋದಿಲ್ಲ, ಕ್ಯಾಲ್ಕುಲೇಟರ್ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಮತ್ತು ಫುಲ್ ತೋಳಿನ ಆಗಿರ್ತಕ್ಕಂತಹ ಟಿ ಶರ್ಟ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಅಲೌಡಲ್ಲ. ಏನು ನಿಮ್ದು ಇಂಟ್ರಕ್ಷನ್ ಕೊಟ್ಟಿದ್ದರು, ಸೂಚನೆಗಳು ಕೊಟ್ಟಿದ್ದರು, ಅವನ್ನ ನೀಟಾಗಿ ಓದಿ ನೀವೇನಪ್ಪ ಸರಳವಾಗಿ ಎಕ್ಸಾಮಿಗೆ ಹೋದರೆ ಮಾತ್ರ ಅಲ್ಲಿ ಅಲೋ ಇರುತ್ತೆ. ಸೊ ಬ್ಯಾಗ್ ಒಯ್ಬೋದು. ಸೊ ನೀವು ಒಯ್ದು ಅಲ್ಲಿ ಏನಪ್ಪ ಅಂದರೆ ಬ್ಯಾಗ್ ಆಗಿರ್ತಕ್ಕಂಥ ಅಲೋಟ್ಮೆಂಟ್ ರೂಮ್ ಇರುತ್ತೆ, ಅಥವಾ ನಿಮ್ಮ ಎಕ್ಸಾಮ್ ಸೆಂಟರ್ನ ರೂಮಿನ ಹೊರಗಡೆನೇ ಅವ್ರು ಏನಪ್ಪ ಅಂದರೆ ಬ್ಯಾಗ್ಗಳನ್ನು ಇರಿಸ್ತಾರೆ. ಹಾಗಾಗಿ ನೀವು ಇಲ್ಲಿದ್ದು ಏನಾದರೂ ಅಟೆಂಡ್ ಹೋದ್ರು ಸೊ ಅಲ್ಲಿ ನೀವು ತೆಗೆದಿಟ್ಟು ಎಕ್ಸಾಮ್ಗೆ ಹೋಗ್ಬೇಕಾಗುತ್ತದೆ. ಸೊ ಸಿಂಪಲ್ಲಾಗಿ ನಾನು ಏನಪ್ಪ ಹೇಳೋದು ಅಂದರೆ ನೀವು ಸಿಂಪಲ್ಲಾಗಿ ನಿಮ್ಮ ಮನೆಯಿಂದನೇ ಹೋಗಿ ಅಂತ ಹೇಳ್ತೀನಿ. ಸೊ ಯಾವುದೇ ತೆಗೆದಿರ್ತಕ್ಕಂಥ ಬೆಲೆ ಬಾಳುವ ಆಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಹೋದರೆ ಸೊ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಅಲ್ಲಿ ಏನಪ್ಪ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಏನಪ್ಪ ಅಂದರೆ ಹೇಳಿದ್ನಲ್ಲ, ವಾಚ್ಗಳು ಕೂಡ ಪ್ರಮುಖವಾಗಿ ಎಲ್ಲರೂ ಕೇಳ್ತಿದ್ದಾರೆ, ಅಲೋ ಇರೋದಿಲ್ಲ, ಅದು ಪ್ರಮುಖವಾಗಿ ಅಂತ ಹೇಳ್ತೀನಿ. ಇದು ಕೆಸೆಟ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡ್ರೆಸ್ ಕೋಡ್ ಮತ್ತು ಒ ಎಮ್ ಆರ್ ಸೀಟ್ ಬಗ್ಗೆ ನಾನು ಹೇಳ್ತಾ ಹೋದೆ. ಹಾಗಾಗಿ ಎಲ್ಲ ಈಗ ಯಾರ್ಯಾರು ಹೊಸದಾಗಿ ನೋಡ್ತಿರೋ ಎಲ್ಲ ವಿದ್ಯಾರ್ಥಿಗಳು ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಯಾಕಂದರೆ ನಿಮಗೆ ಕೆಸೆಟ್ ಸಂಬಂಧಪಟ್ಟಿರ್ತಕ್ಕಂಥ ಬಿಗ್ ಅಪ್ಡೇಟ್ ಆಗಿರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಿಸಲ್ಟ್ ಬಗ್ಗೆ ಆಗಿರ್ಬೋದು ಮತ್ತು ಇದರ ಎಕ್ಸಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಮತ್ತು ಏನಾದರೂ ಬುಕ್ ಲಿಸ್ಟು ಮತ್ತು ಮುಂದೆ ಬರ್ತಕ್ಕಂಥ ಯಾವುದೇ ಒಂದು ಅಪ್ಡೇಟ್ಗಳಿಗಾಗಿ ನೀವೆಲ್ಲರೂ ಏನಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ವಿಚಾರದೊಂದಿಗೆ ಅಥವಾ ವಿಷಯದೊಂದಿಗೆ ನಾನು ಏನು ಮಾಡ್ತೀನಿ ಬರ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.